ಇನ್ನು ಕಡ್ಡಾಯ ಕನ್ನಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನದ ಬಳಿಕ ವೈಮನಸ್ಸನ್ನು ಮರೆತು ಶಕ್ತಿ ಪ್ರದರ್ಶನಕ್ಕೆ ಕನ್ನಡಪರ ಸಂಘಟನೆಗಳೆಲ್ಲವೂ ಕೂಡ ಈಗ ಮುಂದಾಗಿವೆ. ನಾಡು ನುಡಿ ವಿಚಾರವಾಗಿ ಎಂದೆಂದೂ ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶ ಸಾರುವ ನಿಟ್ಟಿನಲ್ಲಿ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದು ಸರ್ಕಾರದ ವಿರುದ್ಧ ಒಟ್ಟಾಗಿ ಸಮರ ಸಾರೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಮುಗಿಯದ ಕನ್ನಡ ನಾಮಫಲಕ ಕಿಚ್ಚು. ನಾರಾಯಣಗೌಡ ಬಂಧನ ಖಂಡಿಸಿ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾದ ಕನ್ನಡ ಸಂಘಟನೆಗಳು. ಅನೇಕ ವರ್ಷಗಳಿಂದ ನಾಡು ನುಡಿ ವಿಚಾರವಾಗಿ ಯಾವುದೇ ಹೋರಾಟಗಳಾದ್ರೂ ಕನ್ನಡಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಿತ್ತು. ಅದಕ್ಕೆ ಅನೇಕ ನಿದರ್ಶನಗಳು ಕೂಡ ಸಾಕ್ಷಿಯಾಗಿದ್ವು. ಆದ್ರೆ ಈಗ ಮೊನ್ನೆಯ ಕಡ್ಡಾಯ ಕನ್ನಡ ನಾಮಫಲಕದ ಹೋರಾಟದ ಬೆಳವಣಿಗೆಗಳ ಬಳಿಕ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶನಕ್ಕೆ ಕನ್ನಡ ಸಂಘಟನೆಗಳು ಒಂದಾಗಿವೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಕರವೇ ಪ್ರತಿಭಟನೆ ಬಳಿಕ ಅಧ್ಯಕ್ಷ ನಾರಾಯಣಗೌಡ ಬಂಧನವನ್ನ ಖಂಡಿಸಿ ಕರವೇ ಕಾರ್ಯಕರ್ತರು ಹೋರಾಟದ ರೂಪುರೇಷೆಗಳನ್ನ ಮಾಡ್ತಾ ಇರುವಾಗಲೇ ಉಳಿದ ಕನ್ನಡ ಪರ ಸಂಘಟನೆಗಳು ಕೂಡ ಕರವೇ ಕಾರ್ಯಕರ್ತರಿಗೆ ಸಾಥ್ ಕೊಡೋದಕ್ಕೆ ಮುಂದಾಗಿವೆ. ಇಷ್ಟು ದಿನ ಸಂಘಟನೆಗಳ ಮಧ್ಯೆ ಕಂದಕವಿದೆ, ವೈಮನಸ್ಸುಗಳಿದೆ ಅಂತ ಅನೇಕ ಆರೋಪಗಳಿತ್ತು. ಆದ್ರೆ ನಾರಾಯಣಗೌಡರ ಬಂಧನದ ಬಳಿಕ ಅವೆಲ್ಲವೂ ಮರ್ತಿರುವಂತಹ ಸಂಘಟನೆಯ ಪ್ರಮುಖರು ನಾರಾಯಣಗೌಡರ ಪರವಾಗಿ ನಿಂತು ಹೋರಾಟ ಮಾಡೋದ್ರ ಜೊತೆಗೆ ಒಟ್ಟಾಗಿ ಸರ್ಕಾರಕ್ಕೆ ಬಿಸಿ ಮುಡಿಸಿ ನಾವೆಲ್ಲ ಒಂದೇ ಎಂಬ ಸಂದೇಶವನ್ನ ನೀಡುವ ನಿಟ್ಟಿನಲ್ಲಿ ತಯಾರಿ ನಡೆಸಿಕೊಳ್ತಿವೆ. ಇಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ಮತ್ತೊಂದು ಬಣ ಪ್ರವೀಣ್ ಶೆಟ್ಟಿ ಬಣ ಖಂಡನೀಯ ಸಭೆ ಮೂಲಕ ಮತ್ತೊಂದು ಬಣಕ್ಕೆ ಸಾಥ್ ನೀಡೋದಕ್ಕೆ ಮುಂದಾಗಿದೆ. ಇದೇ ಸಭೆಗೆ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರಿಗೂ ಆಹ್ವಾನ ನೀಡಿರುವಂತಹ ಮಾಹಿತಿ ಇದ್ದು, ಈ ಮೂಲಕ ಕನ್ನಡದ ವಿಚಾರ ಅಂತ ಬಂದ್ರೆ ನಮ್ಮಲ್ಲಿ ಎಷ್ಟೇ ವೈಮನಸ್ಸಿದ್ರೂ ನಾವೆಲ್ಲ ಒಂದು ಅನ್ನೋ ಸಂದೇಶವನ್ನ ನೀಡೋದಕ್ಕೆ ಸಜ್ಜಾಗಿದೆ. ಕನ್ನಡ ಹೋರಾಟಗಾರರು ಏನ್ ಮಾಡಿದ್ದಾರೆ? ಡಕಾಯಿತಿ ಮಾಡಿದಾರಾ, ದರೋಡೆ ಮಾಡಿದಾರಾ, ಕೊಲೆ ಮಾಡಿದಾರಾ? ಇದನ್ನ ತೀವ್ರವಾಗಿ ಕಾಣಿಸುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ತಾ ಇದ್ದೀನಿ. ನಮ್ಮೊಳಗಡೆ ಭಿನ್ನಾಭಿಪ್ರಾಯ 1000 ಇರ್ಬೋದು, ಆದರೆ ಕನ್ನಡದ ವಿಷಯ ಬಂದಾವಾಗ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಈ ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾಳೆ ಮೀಟಿಂಗನ್ನು ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ಮೀಟಿಂಗ್ ಕರಿತಾ ಇದ್ದೀವಿ. ನೀವು ಬಿಡುಗಡೆ ಮಾಡದೆ ಅವ್ರ ಮೇಲೆ ಇಲ್ಲ ಸಲ್ಲದ ಮೊಕದ್ದಮೆಗಳನ್ನ ಹಾಕಿದ್ರೆ ಖಂಡಿತವಾಗಲೂ ನಾವೆಲ್ಲರೂ ಇನ್ನೊಮ್ಮೆ ಕ್ರಾಂತಿಗೆ ಬೆಂಗಳೂರು ನಗರದ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಇಳಿಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೊಂದು ಗಂಭೀರವಾದಂತ ಪರಿಸ್ಥಿತಿ. ನಾವುಗಳು ಈ ಸಭೆ ಕರಿಬೇಕು ಅಂತ ನಮಗೇನಿಲ್ಲ, ಆದರೆ ನಾವೆಲ್ಲ ಇಡೀ ರಾಜ್ಯದಲ್ಲಿ ಭೇದ ಭಾವನೆ ಇಲ್ಲ. ಸಣ್ಣ ಪಣ್ಣ ವಿಚಾರಗಳಲ್ಲಿ ನಾವು ಹಿಂದೆ ಬೀಳಬಾರದು. ಈ ಸಂದರ್ಭದಲ್ಲಿ ಜೈಲಿನಲ್ಲಿರುವಾಗ ನಾವು ಗೋಪ್ಯವಾಗಿ ಇರ್ತಕ್ಕಂಥದ್ದು ಸರಿಯಲ್ಲ. ಯಾರು ಏನೇ ಹೇಳಿ ಸರಿಯಲ್ಲ. ಮುಖ್ಯಮಂತ್ರಿಗಳ ಮೇಲೆ ಮಾತಾಡೋದು ಮಾತು ಯಾರಿಗೂ ಗೌರವ ತರುವಂಥದ್ದಲ್ಲ. ಇಂಥ ವಿಚಾರಕ್ಕೆ ಬಂದಾಗ ಸಂಘಟಿತರಾಗಿ ಹೋರಾಟ ಮಾಡೋಣ, ಅವರಿಗೆ ಬೆಂಬಲ ಸೂಚಿಸೋಣ. ಈಗ ಬರೀ ಬೆಂಬಲ ಅಲ್ಲ, ಮುಂದಿನ ದಿವಸಗಳಲ್ಲಿ ಅವ್ರು ಜೈಲಿನಿಂದ ಬಿಡುಗಡೆ ಮಾಡದೇ ಇದ್ರೆ, ಇದಕ್ಕೆ ನ್ಯಾಯ ಒದಗಿಸದೇ ಇದ್ರೆ ಕ್ರಾಂತಿ ಮಾಡೋಣ. ರಾಜ್ಯಾದ್ಯಂತ ದಂಗೆ ಹೇಳೋಣ. ದಂಗೆನೇ ಒಂದೇ ಒಂದು ಕಾರಣ ಇದೆ, ಇದು ಶ್ರೀಮಂತರ ವಿರುದ್ಧ, ಆಮೇಲೆ ರಾಜಕಾರಣಿಗಳ ವಿರುದ್ಧ, ಪ್ರತಿನಿಧಿಗಳ ವಿರುದ್ಧ ಅಂತ ನಾವು ದಂಗೆ ಹೇಳಬೇಕಾಗುತ್ತೆ. ಅತ್ತ ಕನ್ನಡ ಒಕ್ಕೂಟದ ಅಡಿಯ ಅನೇಕ ಸಂಘಟನೆಗಳು ಕೂಡ ನಾರಾಯಣಗೌಡ ಬಂಧನವನ್ನ ವಿರೋಧ ಮಾಡ್ತಾ ಇದ್ದು, ಹಿರಿಯ ಹೋರಾಟಗಾರರು ಸರ್ಕಾರದ ನಡೆಯನ್ನ ಖಂಡಿಸಿ ವಿಭಿನ್ನ ಹೋರಾಟಗಳಿಗೆ ಕರೆ ನೀಡಿವೆ. ಇತ್ತ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಕೂಡ ಮುಂದಿನ ಹೋರಾಟದ ಬಗ್ಗೆ ಪ್ಲಾನ್ ಮಾಡಿದ್ದು, ಇಂದಿನಿಂದ ಸಚಿವರುಗಳಿಗೆ ಮನವಿ ಪತ್ರಗಳನ್ನ ನೀಡುವ ಮೂಲಕ ನಾರಾಯಣಗೌಡ ಬಂಧನ ವಿಚಾರವಾಗಿ ಸರ್ಕಾರದ ನಡೆಯನ್ನ ಖಂಡಿಸೋದಿಕ್ಕೆ ಮುಂದಾಗಿವೆ. ಒಂದು ದೊಡ್ಡ ಹೋರಾಟ, ಕನ್ನಡ ಸಂಘಟನೆಗಳ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಸರಿಪಡಿಸಿ ನಾಡು ನುಡಿಗಾಗಿ ನಾವೆಲ್ಲ ಒಂದೇ ಅನ್ನೋ ಸ್ಪಷ್ಟ ಸಂದೇಶ ನೀಡೋದಿಕ್ಕೆ ಮುಂದಾಗಿರೋದಂತೂ ನಾಡು ಭಾಷೆಯ ವಿಚಾರವಾಗಿ ಒಳ್ಳೆಯ ಬೆಳವಣಿಗೆಯೇ ಸರಿ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.